ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಅಲ್ಪನ್ಗೈಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ನಂತೆ. ಅಕ್ಕ ಅಕ್ಕ ಎಲ್ಲಿ ಹೋದ್ಲಪ್ಪ ಈ ಅಕ್ಕ? ಒಂದೊಂದು ಸಲ ಅಂತೂ ಕೂಗಿದ್ ಕೇಳಿಸಿದ್ರು ಕೇಳಿಸ್ದೇ ಇರೋ ಥರ ಬಿಗುಮಾನ ತೋರಿಸ್ತಾಳೆ. ಅಕ್ಕ ಅಕ್ಕ. ಏ ರಾಮು, ಇಲ್ಲೇ ಅಡುಗೆ ಮನೇಲಿ ಇದೀನಲ್ಲ, ಕಾಣಿಸ್ತಾ ಇಲ್ವಾ ನಿನಗೆ? ಖಂಡಿತ ನೀನು ಕನ್ನಡಕ ಹಾಕ್ಕೋಬೇಕು ಕಣೋ. ಸುಮ್ಮನಿರಕ್ಕ ಸಾಕು. ನೀನು ಮೊದಲೊಂದು ಹಿಯರಿಂಗ್ ಏಡ್ ಹಾಕಿಸ್ಕೊ. ಏನು ಹಿಯರಿಂಗ್ ಏಡಾ? ಅದ್ಯಾಕಪ್ಪ? ನಂಗೆ ಕಿವಿ ಚೆನ್ನಾಗೇ ಕೇಳಿಸ್ತಾ ಇದೆಯಲ್ಲ. ಹೌದಾ? ಮತ್ತೆ ನಾನು ಕೂಗ್ದಾಗ ಒಂದೊಂದು ಸಲ ತಕ್ಷಣ ಓ ಅನ್ನೋದೇ ಇಲ್ಲ. ಇದೊಂಥರ ಜಾಣ್ ಕಿವುಡು ಅಂತಾರಲ್ಲ, ಹಾಗ? ಏ ರಾಮು, ಈಚೀಚೆಗೆ ನೀನು ತುಂಬ ಮಾತಾಡೋದು ಕಲ್ತ್ಬಿಟ್ಟಿಯಾ ಕಣ. ತಾವೇ ನನ್ನ ಗುರುಗಳಲ್ವೇ? ಓಹೋಹೋ, ಸಾಕೋ ನಿನ್ನ ನಾಟಕ. ಅದ್ಯಾಕೆ ಹಾಕಿ ಕೂಗ್ತಿದೆಯಲ್ಲ, ಏನು ಸಮಾಚಾರ ಅಂತ? ಅಕ್ಕ, ನಾನೊಂದು ತಗೋಬೇಕಿತ್ತು ಕಣಕ್ಕ, ಅದಕ್ಕೆ. ಏನು ತಗೋಬೇಕಿತ್ತು? ಸ್ವಲ್ಪ ಬಾಯ್ ಬಿಟ್ಟು ಹೇಳೋ. ಅದಕ್ಕೆ ಯಾಕೆ ಇಷ್ಟು ಸುತ್ತಿ ಬಳಸಿ ಸಂಕೋಚ? ಅಕ್ಕ ಹಾಗಲ್ಲಕ್ಕ, ಅದು ಇಲ್ಲ ಇದು ಇಲ್ಲ, ಅದೇನು ತಗೋಬೇಕು ಬೇಗ ಬೇಗ ಹೇಳು, ನನಗೆ ಕೆಲಸ ಇದೆ. ನಂಗೊಂದು ಛತ್ರಿ ಬೇಕಕ್ಕ. ಛತ್ರಿನಾ? ನಿನಗ್ಯಾಕೋ ಛತ್ರಿ? ರೈನ್ ಕೋಟು ಕ್ಯಾಪು ಎಲ್ಲ ಇದೆಯಲ್ಲ. ಇಲ್ಲಕ್ಕ, ನೆನ್ನೆ ನಾನು ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ನಲ್ಲ, ಅದರದ್ದು ಇವತ್ತೇ ಡ್ರಾ. ಅಲ್ವೋ, ಈಗ ಎಲ್ಲಿದೆಯೋ ನಮ್ಮ ರಾಜ್ಯದಲ್ಲಿ ಲಾಟ್ರಿ ಟಿಕೆಟು ಅದೆಲ್ಲ? ಬೇರೆ ರಾಜ್ಯದ ತಗೊಂಡಿದ್ದೀನಿ ಕಣಕ್ಕ. ಹೌದಾ? ಮತ್ತೆ ನಂಗೇನಾದ್ರೂ ಅದೃಷ್ಟ ಕುಲಾಯಿಸಿ ಬಹುಮಾನ ಬಂದ್ಬಿಟ್ರೆ ಲಕ್ಷಗಟ್ಲೆ ದುಡ್ಡು ಬರುತ್ತಲ್ವೇನಕ್ಕ? ಸರಿ ಸರಿ, ಒಂದು ಪಕ್ಷ ಬಂತು ಅಂತಲೇ ಇಟ್ಕೊಳ್ಳೋಣ. ಅದಕ್ಕೂ ಛತ್ರಿ ತಗೊಳ್ಳೋದಕ್ಕೂ ಏನೋ ಸಂಬಂಧ? ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತಾರಲ್ಲ, ಹಾಗೆ. ಅಲ್ಲೇ ಇರೋದಕ್ಕ ಪಾಯಿಂಟು. ದೊಡ್ಡ ಲಾಯರ್ ಥರ ಮಾತಾಡಬೇಡ. ಅದೇನು ಪಾಯಿಂಟು ಬೇಗ ಬೇಗ ಹೇಳು. ಅಕ್ಕ, ಬೆಳಗ್ಗೆ ಚಿಕ್ಕಪ್ಪ ಚಿಕ್ಕಮ್ಮನ ವಾಗ್ವಾದ ಕೇಳಿದ್ಯಾ? ರಾಮು, ನನಗೆ ಬೇರೆ ಕೆಲಸ ಇಲ್ಲ ಅಂತಿದ್ಯಾ ನೀನು? ಅಲ್ಲದೆ ನಾನು ನಿನ್ನ ಥರ ಬೇರೆಯವ್ರ ಮಾತು ಕೇಳಿಸ್ಕೊಳ್ತಾ ನಿಂತ್ಕೊಳ್ಳೋದಿಲ್ಲ, ಅದರಲ್ಲೂ ಗಂಡ ಹೆಂಡತಿ ಮಾತಾಡ್ತಿರೋವಾಗ. ಸುಮ್ಮನಿರಕ್ಕ, ನಾನೇನು ಕೇಳಿಸ್ಕೋಬೇಕು ಅಂತ ನಿಂತಿರಲಿಲ್ಲ. ಚಿಕ್ಕಮ್ಮ ಒಳ್ಳೆ ಲೌಡ್ ಸ್ಪೀಕರಲ್ಲಿ ಕೇಳಿಸೋ ಹಾಗೆ ಮಾತಾಡ್ತಾರೆ, ಅಂಥದ್ರಲ್ಲಿ. ಇರಲಿ ಇರಲಿ, ವಿಷಯ ಏನು ಅಂತ ಹೇಳೀಗ. ಅಲ್ಲಕ್ಕ, ಚಿಕ್ಕಪ್ಪ ಯಾರ ಬಗ್ಗೆನೋ ಚಿಕ್ಕಮ್ಮ ದೂರ್ದಾಗ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿನಲ್ಲಿ ಕೊಡೆ ಹಿಡ್ದ ಅನ್ನೋ ಹಾಗೆ ಅಂತಿದ್ರು. ಅದಕ್ಕೇನೀಗ? ಅದಕ್ಕೆ ನನಗೂ ಏನಾದರೂ ದುಡ್ಡು ಬಂದ್ಬಿಟ್ರೆ ಒಳ್ಳೆ ಛತ್ರಿ ಬೇಕಾಗ್ಬೋದೇನೋ ಅಂತ. ನೀನು ಹೀಗೇ ಮಾತಾಡ್ತಾ ಇದ್ದರೆ ಎಲ್ರಿಗೂ ನೀನು BE ಓದ್ತಾ ಇಲ್ಲ, UKG ಓದ್ತಾ ಇದೆಯಾ ಅಂತ ನಾನು ಹೇಳಬೇಕಾಗುತ್ತೆ ಅಷ್ಟೆ. ಅಕ್ಕ ತಮಾಷೆ ಮಾಡಿದೆ ಕಣಕ್ಕ. ಅಲ್ಲಕ್ಕ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿನಲ್ಲಿ ಕೊಡೆ ಹಿಡ್ದ ಅನ್ನೋ ಈ ಗಾದೆಯ ಅಂತರಾರ್ಥ ಏನಕ್ಕ? ನೋಡೋ ರಾಮು, ಛತ್ರಿ ಯಾಕೋ ಉಪಯೋಗಿಸ್ತಾರೆ? ಹೋಗಕ್ಕ, ನಾನು ಹೇಳಲ್ಲ. ನೀನು ಮಾತ್ರ ಸಿಲ್ಲಿಯಾಗಿ ಪ್ರಶ್ನೆ ಕೇಳ್ಬೋದಾ? ನೀನು ಹೀಗೆ ಮಾತಾಡ್ತಾ ಇದ್ರೆ ನಾನೂ ಕೂಡ ಎಲ್ಲರ ಹತ್ರ ಹೇಳಬೇಕಾಗತ್ತೆ ನೀನು 1ನೇ ಕ್ಲಾಸ್ ಓದ್ತಾ ಇದೆಯಾ ಅಂತ. ಮೂಗಿನ ಮೇಲೆ ಇರುತ್ತಪ್ಪ ನಿನಗೆ ಕೋಪ. ಸ್ವಲ್ಪ ಸಮಾಧಾನವಾಗಿ ಉತ್ತರ ಕೊಡು. ವಿಷಯ ಏನು ಅಂತ ಹೇಳ್ತೀನಿ. ಛತ್ರಿ ನಿನ್ನ ಯಾಕಕ್ಕ ಉಪಯೋಗಿಸ್ತಾರೆ? ಮಳೆ ಬಂದರೆ ಅಥವಾ ತುಂಬ ಬಿಸಿಲಿದ್ರೆ ರಕ್ಷಣೆ ಸಿಗಲಿ ಅಂತ. ಸರಿಯಪ್ಪ, ಆದರೆ ಬಿಸಿಲೂ ಇಲ್ಲದೆ ಮಳೆನೂ ಬರದೆ ತಂಪಾದ ವಾತಾವರಣ ಇರುವಾಗ ಯಾರಾದರೂ ರಾತ್ರಿಲಿ ಛತ್ರಿ ಉಪಯೋಗಿಸಿದ್ರೆ ಅಂಥವ್ರಿಗೆ ಎಲ್ಲೋ ಬುದ್ಧಿ ಏನಾದರೂ ಮಂದವಾಗಿದೆಯೋ ಅಂತ ಯೋಚಿಸ್ಬೇಕಾಗತ್ತೆ ಅಷ್ಟೆ. ಅಥವಾ ತಮ್ಮ ಹತ್ರ ಇರೋ ಸುಂದರವಾದ ಛತ್ರಿ ಎಲ್ಲರೂ ನೋಡಲಿ ಅಂತಲೂ ಹಿಡ್ಕೊಂಡಿರಬಹುದಾದಂಥ ಅತಿ ಬುದ್ಧಿ ಅಂತಲೂ ಅನ್ಕೋಬೋದಲ್ವಾ? ಅದು ಸರಿ, ಹೀಗೆ ಯಾರು ಮಾಡ್ತಾರಕ್ಕ? ಯಾರೂ ಮಾಡಲ್ಲ, ಮಾಡಬಾರ್ದು ಅಂತಲೇ ಈ ಗಾದೆ ಹುಟ್ಕೊಂಡಿರೋದು. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ದ ಅಂತ. ಅಂದರೆ ರಾಮು, ನಮ್ಮ ಸಮಾಜದಲ್ಲಿ ನಾನಾ ಥರ ಜನ ಇರ್ತಾರಲ್ವೇನೋ. ಕೆಲವರು ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅನ್ನೋ ಹಾಗೆ ತಮ್ಮ ತಮ್ಮ ಆರ್ಥಿಕ ಪರಿಸ್ಥಿತಿಗೆ ತಕ್ಕ ಹಾಗೆ ಬಾಳ್ತಾ ಇರ್ತಾರೆ.
ಇನ್ನು ಕೆಲವರು ಶ್ರೀಮಂತರಾಗಿದ್ದರೆ ತಮ್ಮ ಅಂತಸ್ತು ಗೌರವ ಘನತೆಗೆ ತಕ್ಕ ಹಾಗೇನೂ ಜೀವನ ನಡೆಸ್ತಾ ಇರ್ತಾರೆ. ಇದು ಗೊತ್ತಿರೋದೇ ಅಲ್ವೇನಕ್ಕ, ಇದರಲ್ಲೇನು ವಿಶೇಷ? ಇನ್ನೂ ಕೆಲವರು ಇರ್ತಾರೆ ಕಣೋ, ಅವರು ಆರ್ಥಿಕವಾಗಿ ಅಷ್ಟು ಸ್ಥಿತಿವಂತರಾಗಿರೋದಿಲ್ಲ. ಕಾಸಿಗೂ ಖರ್ಚು ಮಾಡಬೇಕಾದ್ರೆ ತುಂಬ ಲೆಕ್ಕಾಚಾರ ಮಾಡ್ತಿರ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೇನಾರು ಐಶ್ವರ್ಯ ಬಂದು ಬಿಟ್ಟರೆ ನೋಡಬೇಕು. ಲಾಟ್ರಿ ಹೊಡೆಯೋದೋ ಯಾವುದಾದ್ರೂ ಆಸ್ತಿ ಬರೋದೋ ಏನಾದರೂ ಅನಿರೀಕ್ಷಿತವಾದ್ದು. ಹಾಗೆ ಬಂದುಬಿಟ್ರೆ ತುಂಬ ಜಂಭ ತೋರಿಸೋದು, ಇನ್ನೊಬ್ರನ್ನ ಕಂಡ್ರೆ ಅದರಲ್ಲೂ ಬಡವ್ರನ್ನ ಕಂಡ್ರೆ ತಾತ್ಸಾರ ಮಾಡೋದು. ತಾವು ಬಡವರಾಗಿದ್ದನ್ನೇ ಮರ್ತು ಬಿಡ್ತಾರೆ ಎನ್ನು. ಅಷ್ಟೇ ಅಲ್ಲ, ಒಣ ಪ್ರತಿಷ್ಠೆ, ಒಣ ಜಂಭ ತೋರಿಸೋದು, ಕೃತಕವಾಗಿ ವರ್ತಿಸೋದು, ಮಾತಾಡಬಾರದ ರೀತಿಯಲ್ಲಿ ಮಾತಾಡೋದು, ಮನಸ್ಸಿಗೆ ನೋಯಿಸೋದು ಎಲ್ಲ ಮಾಡಿ ಒಂಥರ ವಿಚಿತ್ರವಾಗಿ ವರ್ತಿಸಿ ಇನ್ನೊಬ್ಬರ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲ ಸಮಾಜದಲ್ಲಿ ಕೂಡ ತುಂಬ ಅಲ್ಪರು ಅನ್ನಿಸ್ಕೊಂಡು ಬಿಡ್ತಾರೆ. ಮತ್ತು ನೀನೊಂದು ಮಾತು ಕೇಳಿರಬೇಕು, ಅಲ್ಪರ ಸಂಘ ಅಭಿಮಾನ ಭಂಗ ಅಂತ. ಅಂದರೆ ಯಾವತ್ತೂ ಹೀಗೆ ಅಲ್ಪತನದಿಂದ ವರ್ತಿಸ್ತಾರೆ ನೋಡು, ಅಂಥವ್ರ ಸಂಘ ಮಾಡಿದಾಗ ಏನಾಗುತ್ತೆ, ನಮ್ಮ ಒಂದು ಅಭಿಮಾನಕ್ಕೆ ಭಂಗ ಬರುತ್ತೆ ಅನ್ನೋ ಅರ್ಥ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ಅಂದರೆ ಇನ್ನೊಂದು ಹೇಳ್ತಾರೆ ನೋಡು, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಅಂದರೆ ಈ ವಿಪರೀತ ಬುದ್ಧಿಯೆಲ್ಲ ಅವನ ವಿನಾಶಕ್ಕೆ ಬರುತ್ತೋ ಏನೋ. ಅದರಿಂದ ಎಲ್ಲರೂ 4 ಜನ ಇರೋ ಹಾಗೆ ಸಾಮಾನ್ಯವಾದ ರೀತಿಯಲ್ಲಿ ಸಮಾಜ ಒಪ್ಪೋ ಹಾಗೆ ಮನುಷ್ಯರು ಒಪ್ಪೋ ಹಾಗೆ ವರ್ತಿಸಬೇಕು. ಆಗ ಅವರನ್ನು ಬುದ್ಧಿವಂತರು ಅಂತ ಕರೀತಾರೆ ಅಲ್ವಾ? ಇನ್ನು ಈ ಕೊಡೆ ಹಿಡಿಯೋದು ಐಶ್ವರ್ಯದ ಪ್ರದರ್ಶನದ ಸಂಕೇತನಾಕ? ಹಾಗಲ್ಲ ಕಣೋ, ಹಿಂದೆ ರಾಜ ಮಹಾರಾಜರುಗಳ ಕಾಲದಲ್ಲಿ ರಾಜನಿಗೆ ಹಿಂಬಾಲಕರು ಬೆಳ್ಗೊಡೆ ಅಥವಾ ಶ್ವೇತ ಛತ್ರಿ ಅದನ್ನು ಗೌರವ ಸೂಚಕವಾಗಿ ರಾಜನ ರಕ್ಷಣೆಯ ಸಂಕೇತವಾಗಿ ಅದರ ಪ್ರತೀಕವಾಗಿ ಹಿಡಿತಾ ಇದ್ರು. ಹಿಂಬಾಲಕರು ಹಿಂದ್ಗಡೆ ನಿಂತಿರ್ತಿದ್ರು, ನೋಡಿಲ್ವಾ ನೀನು ಫೋಟೋಲಾದ್ರೂ? ಅದೇನೇ ಇರಲಿ ಅಕ್ಕ, ಛತ್ರಿ ಕೊಡೆ ಅನ್ನೋದು ಹೇಗೆ ಮಳೆಗಾಲ ಬಿಸಿಲುಗಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಉಪಯೋಗಕ್ಕೆ ಬರುತ್ತೋ ಹಾಗೆ ಮನುಷ್ಯನ ಐಶ್ವರ್ಯ ಕೂಡ ಆಪತ್ಕಾಲಕ್ಕೆ ಸಕಾಲಕ್ಕೆ ಪರೋಪಕಾರಕ್ಕೆ ಉಪಯೋಗ ಆಗಬೇಕು ಅಲ್ವೇನಕ್ಕ? ಹಾಗೆ ಉಪಯೋಗಿಸುವಂಥ ವಿಶಾಲವಾದ ಮನಸ್ಸಿದ್ದಾಗ ಕೂಡ ಏನು ಯೋಚನೆ ಇಲ್ಲದೆ ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ಆಗುತ್ತೆ ಅಲ್ವಾ? ಆವಾಗ ಸಜ್ಜನರು ಅಂತ ಅನ್ನಿಸ್ಕೊಳ್ಬೋದು. ಅಂಥ ಸಜ್ಜನರು ಸಮಾಜದಲ್ಲೂ ಕೂಡ ಮಾನ್ಯರಾಗ್ತಾರೆ. ಏನಂತೀಯ? ಅಕ್ಕ ಸದ್ಯಕ್ಕೆ ಸಾಕು ಮಾಡು ನಿನ್ನ ಲೆಕ್ಚರ್. ನನಗೆ ಕಾಲೇಜಿಗೆ ಟೈಮ್ ಆಯಿತು. ತಿಂಡಿ ಆಗಿದೆಯಾ? ಓಹೋ, ತಿಂಡಿ ಆಗಿದೆ, ತಿಂಡಿ ರೆಡಿ. ರವೆ ಇಡ್ಲಿ ಬಿಸಿ ಬಿಸಿಯಾಗಿದೆ, ತಟ್ಟೆ ತಗೋ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ NK ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.